ಇವತ್ತು ನಾವು ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಲ್ಯಾಣ. ಪ್ರಿನ್ಸೆಸ್ ಕಟ್ ಬ್ಲೌಸಿಗೆ ಬಟ್ಟೆ ಎಷ್ಟು ಬೇಕು, ಆಮೇಲೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನೇನು ಆಲ್ರೆಡಿ ಮೆಜರ್ಮೆಂಟ್ ಅಪ್ಲೋಡ್ ಮಾಡಿದ್ದಿದ್ದೆ ಯೂಟ್ಯೂಬಲ್ಲಿ. ಸೊ ಆ ಮೆಜರ್ಮೆಂಟ್ ಪ್ರಕಾರನೇ ಇದು ಬಟ್ಟೆ ಎಷ್ಟು ಬೇಕು ಅದನ್ನ ತಗೊಂಡಿದ್ದೆ. 80 ಸೆಂಟಿಮೀಟರ್ ಏನಿದೆಲ್ಲ ಬ್ಲೌಸ್ ಮೆಟೀರಿಯಲ್ ಇದೆ. 120 ಏನಿದೆ ಅಲ್ಲ, ಇದು ಲೈನಿಂಗ್ ಫ್ಯಾಬ್ರಿಕ್ ಇದೆ. 120 ಯಾಕೆ ಅಂದರೆ ಇದು ಬಟ್ಟೆ ಸ್ವಲ್ಪ ತೆಳ್ಳಗಿರೋದ್ರಿಂದ ನಾನು ಡಬಲ್ ಲೈನಿಂಗ್ ಹಾಕ್ತಾ ಇದ್ದೀನಿ. ಡಬಲ್ ಲೈನಿಂಗ್ ಹಾಕಿದ್ರೆ ನಿಮಗೆ ಫಿನಿಶಿಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದಲ್ಲದೆ ಬ್ಲೌಸು ಸ್ವಲ್ಪ ಸ್ಟಿಫ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಅದು ಯಾವ ಥರ ಅನ್ನೋದನ್ನ ನೀವು ಬ್ಲೌಸ್ ಕಂಪ್ಲೀಟ್ ಆದಮೇಲೆ ನೋಡ್ಬೋದು. ಸೊ 120 ಏನಿದೆ ಅಲ್ಲ ಲೈನಿಂಗ್ ಫ್ಯಾಬ್ರಿಕ್, 80 ಸೆಂಟಿಮೀಟರ್ ಬ್ಲೌಸ್ ಫ್ಯಾಬ್ರಿಕ್, ಮೆಜರ್ಮೆಂಟ್ ಟೇಪ್ ಬೇಕಾಗುತ್ತೆ. ಪೈಪಿಂಗ್ ಮಾಡೋದಿದ್ರೆ ಪೈಪಿಂಗ್ ಮಾಡಲಿಕ್ಕೆ ಪೈಪಿಂಗ್ ಥ್ರೆಡ್ ಬೇಕು. ಮ್ಯಾಚಿಂಗ್ ಸ್ಟಿಚಿಂಗ್ ಮಾಡಲಿಕ್ಕೆ ಥ್ರೆಡ್ ಬೇಕಾಗುತ್ತೆ. ಕಟಿಂಗ್ ಮಾಡಲಿಕ್ಕೆ ಸೀಸರ್. ಆಮೇಲೆ ನೀವು ಡೋರಿ ಏನಾದರೂ ಹಾಕ್ತಾ ಇದ್ರಂದ್ರೆ ಟರ್ನ್ ಮಾಡಲಿಕ್ಕೆ ಇದು ಲೂಪ್ ಟರ್ನರ್ ಅಂತಾರೆ. ಸೊ ಇದು ಇತ್ತು ಅಂದರೆ ನಿಮಗೆ ಈಸಿಲಿ ಡೋರಿ ಟರ್ನ್ ಮಾಡ್ಬೋದು. ಯಾವ ಥರ ಅನ್ನೋದನ್ನ ನೀವು ಮುಂದೆ ನೋಡ್ತೀರಾ. ಮಾರ್ಕ್ ಮಾಡಲಿಕ್ಕೆ ಮಾರ್ಕಿಂಗ್ ಚಾಕು. ಇಷ್ಟೆಲ್ಲ ನಿಮಗೆ ಬ್ಲೌಸ್ ಹೊಲಿಲಿಕ್ಕೆ ಬೇಕಾಗಿರೋ ವಸ್ತು. ಸೊ ಇದನ್ನೆಲ್ಲ ನೀವು ರೆಡಿ ಇಟ್ಕೊಂಡಿದ್ರು ಅಂತಂದ್ರೆ ನಿಮಗೆ ಮಾರ್ಕಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾನು ಬ್ಲೌಸ್ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಬ್ಲೌಸ್ ಮೆಜರ್ಮೆಂಟು ಅಪ್ಲೋಡ್ ಮಾಡಿದ್ದಿದೆ. ಬ್ಲೌಸ್ ಮೆಜರ್ಮೆಂಟ್ ಯಾವ ಥರ ತಗೊಳ್ಳೋದು, ಆಮೇಲೆ ಬಾಡಿ ಮೆಜರ್ಮೆಂಟ್ ಯಾವ ಥರ ತಗೊಳ್ಳೋದು ಅನ್ನೋ ಡಿಟೇಲ್ ವಿಡಿಯೋಸ್ ಯೂಟ್ಯೂಬಲ್ಲಿ ಪನಾಶ್ ಫ್ಯಾಷನ್ ಅಕಾಡೆಮಿಲಿ ಅಪ್ಲೋಡ್ ಮಾಡಿದ್ದಿದೆ. ನೀವು ಅಲ್ಲಿ ಹೋಗಿ ಡಿಟೇಲ್ ಆಗಿ ನೋಡ್ಬೋದು. ಈಗ ನಾನು ಯಾರು ಮೆಜರ್ಮೆಂಟ್ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅವ್ರದ್ದು ನಾನು ಇಲ್ಲಿ ಆಲ್ರೆಡಿ ಮೆಜರ್ಮೆಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು, ನಾನು ಯಾವ ಥರ ಅವ್ರ ಮೆಜರ್ಮೆಂಟಿಗೆ ತಕ್ಕಂಗೆ ಮಾರ್ಕಿಂಗ್ ಹಾಕ್ತಾ ಇದ್ದೀನಿ ಅಂತ. ಅದಕ್ಕೂ ಮೊದಲು ನೀವು ಏನು ಮಾಡಬೇಕು, ಪ್ರಿನ್ಸ್ ಕಟ್ಟೆ ಇರಲಿ, ಕಟೋರಿ ಇರಲಿ, ಇಲ್ಲ ಫೋಟಕ್ಸ್ ಇರಲಿ, ಯಾವುದೇ ವೆರೈಟಿ ಬ್ಲೌಸು ಡೀಪ್ ನೆಕ್ ಇದ್ದಾಗ ಯಾವ ಥರ ಬಾಡಿ ಮೆಜರ್ಮೆಂಟು, ಯಾವ ಥರ ಮತ್ತೆ ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಬೇಕು ಅನ್ನೋ 2 ವಿಡಿಯೋಸ್ ಅಲ್ಲಿಗೆ ಅಪ್ಲೋಡ್ ಮಾಡಿದ್ದಿದೆ. ಆ ವಿಡಿಯೋಸನ್ನು ನೀವು ನೀಟಾಗಿ ನೋಡಿದ್ರಿ ಅಂತಂದ್ರೆ ಎಲ್ಲ ಬ್ಲೌಸಿಗೂ ಅದೇ ಸೇಮ್ ಮೆಥಡ್ ಅಪ್ಲೈ ಆಗುತ್ತೆ. ಸೊ ಅದನ್ನ ನೋಡಿ ನೀವು ವಾಪಸ್ಸು ಇದನ್ನ ಕಂಟಿನ್ಯೂ ಮಾಡ್ಬೋದು. ಸೊ ಬ್ಲೌಸ್ ಕಟಿಂಗ್ ಮಾಡೋದಕ್ಕಿಂತ ಮೊದಲು ಏನು ಬೇಕಾಗುತ್ತೆ ಹೇಳಿ, ಬ್ಲೌಸು ಬಟ್ಟೆ ಉಳಿಸಿ ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದನ್ನ ಮೇನ್ ಕಲಿಬೇಕಾಗಿರುತ್ತೆ. ಯಾಕಂದರೆ ಬ್ಲೌಸಲ್ಲಿ ನೀವು ನೋಡಿದ್ದೀರಾ, ಸಿಲ್ಕ್ ಬ್ಲೌಸಲ್ಲಿ ಅವ್ರಿಗೆ 80 ಸೆಂಟಿಮೀಟರ್ 70 ಸೆಂಟಿಮೀಟರ್ ಅಷ್ಟೇ ಕೊಟ್ಟಿರ್ತಾರೆ. ಸೊ ಅಷ್ಟರೊಳಗಡೆ ನಿಮಗೆ ಯಾವ ವೆರೈಟಿ ಬ್ಲೌಸ್ ಯಾವ ಪ್ಯಾಟರ್ನ್ ಬೇಕು ಅದನ್ನ ಅಷ್ಟರೊಳಗಡೆನೆ ಮಾಡೋದಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಬಟ್ಟೆ ಉಳಿಸೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಬಟ್ಟೆ ಯಾವ ಥರ ಉಳಿಸೋದು ಅನ್ನೋದನ್ನ ನೀವು ಇದರಲ್ಲಿ ನೋಡ್ಬೋದು. ಎಲ್ಲದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ, ಸ್ಲೀವ್ಸನ್ನು ನೀಟಾಗಿ ಕಟಿಂಗ್ ಮಾಡಿ ತೆಗೆದ್ಬಿಡ್ತೀನಿ. ಬ್ಲೌಸಲ್ಲೇ ಇರಲಿ ಇಲ್ಲ ಲೈನಿಂಗಲ್ಲೇ ಇರಲಿ, ಫಸ್ಟ್ ನಾನು ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ. ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡ್ತೀನಿ ಅನ್ನೋದನ್ನ ಈಗ ನೀವು ನೋಡಿ. ಬ್ಲೌಸ್ ಕಟಿಂಗ್ ಮಾಡೋದಕ್ಕಿಂತ ಮೊದಲು ಬ್ಲೌಸಿಗೆ ಬಟ್ಟೆ ಯಾವ ಥರ ಹಾಕಬೇಕು ಅನ್ನೋದನ್ನ ನೀವು ಕಲಿಬೇಕು. ಬಟ್ಟೆ ಯಾವಾಗಲೂ ನೀವು ಉದ್ದ ತಗೋಬೇಕು. ಈಗ ಇದ್ರೊಳಗಡೆ ಉದ್ದ ಅಗಲ ಯಾವುದು ಅನ್ನೋದನ್ನ ಫಸ್ಟ್ ಹೇಳ್ಕೊಡ್ತೀನಿ. ಈಗ ನಾವೀಗ ಏನು ಹಿಂಗೆ ಓಪನ್ ಮಾಡಿ ನೋಡ್ತೇವಲ್ಲ, 2 ಕಡೆ ಕೋರ್ ಇದೆ. ಈ ಕೋರ್ ಇರೋ ಪಾರ್ಟ್ ಹಿಂಗೇನು ಚೆಕ್ ಮಾಡ್ತಿರಲ್ಲ, ಇದು ಅಗಲ. ಇದು 2 ಕೋರ್ ಜಾಯಿಂಟ್ ಮಾಡಿದ್ದಾದ್ಮೇಲೆ ಏನು ಬರುತ್ತೆ ಅಂದರೆ ನಿಮಗೆ ಅಂಗಡಿಯವರು ಯಾವ ಥರ ಬಟ್ಟೆ ಅಳತೆ ಮಾಡಿ ಕೊಡ್ತಾರಲ್ಲ ಅದು ಉದ್ದ. ಸೊ ಏನಿದೆ ಅಲ್ಲ ಇದು ಉದ್ದ. ನಾನೀಗ ಇದನ್ನ ಏನು ಮಾಡಿದ್ದೀನಿ, ಅಯನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಫ್ಯಾಬ್ರಿಕ್ನ. ಸೊ ದಟ್ ಎಲ್ಲಿ ಕ್ರೀಸಸ್ ಇರಲ್ಲ, ನಿಮಗೆ ಮಾರ್ಕಿಂಗ್ ಮಾಡಲಿಕ್ಕೆ ಬಟ್ಟೆ ಫ್ರೆಶ್ ಅನಿಸುತ್ತೆ, ಇಂಟ್ರೆಸ್ಟು ಬರುತ್ತೆ. ಸೊ ನಾನೀಗ ಇದನ್ನು ಏನು ಮಾಡ್ತಾ ಇದ್ದೀನಿ, 4 ಫೋಲ್ಡ್ ಮಾಡಿ ಫಸ್ಟ್ ಸ್ಲೀವ್ಸನ್ನು ಕಟಿಂಗ್ ಮಾಡ್ತೀನಿ. ಈ ಥರ 4 ಫೋಲ್ಡ್ ಮಾಡಿ ಇಟ್ಕೊಳ್ಳಿ. 4 ಫೋಲ್ಡ್ ಮಾಡಿ ಇಟ್ಕೊಂಡು ಬ್ಲೌಸ್ ಸ್ಲೀವ್ಸ್ ಏನಿದೆ ಅಲ್ಲ ಫಸ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಇವ್ರ ಮೆಜರ್ಮೆಂಟ್ ಏನಿದೆ ಅನ್ನೋದನ್ನ ನಿಮಗೆ ಸ್ಕ್ರೀನ್ ಮೇಲೆ ಆಲ್ರೆಡಿ ಕಾಣ್ತಾ ಇದೆ, ನೀವು ನೋಡ್ಬೋದು. ಸ್ಲೀವ್ಸ್ ಲೆಂತ್ ಏನಿದೆ ಅಲ್ಲ 10 ಇಂಚ್ ಇದೆ. ಇದು ರೌಂಡ್ ಏನಿದೆ ಅಲ್ಲ ಅದು 9 ಇಂಚ್ ಇದೆ. ಈಗ ನಾನು 10 ಇಂಚ್ ಯಾವ ಥರ ತಗೊಳ್ತಾ ಇದ್ದೀನಿ ನೋಡಿ. 10 ಇಂಚು ಸ್ಲೀವ್ಸ್ ಇಲ್ಲಿಗೆ ಬರುತ್ತೆ. 1 ಇಂಚು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. 1 ಇಂಚು ಎಷ್ಟಾಯ್ತು ಈಗ 11 ಇಂಚ್. ಸೊ ಇವ್ರದ್ದು ಸ್ಲೀವ್ಸ್ ರೌಂಡ್ ಏನಿದೆಲ್ಲ 9 ಇಂಚ್ ಇದೆ. 9 ಅಂದರೆ 4.5. ಓಕೆ, 4.5ಗೆ ನಾನು ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಆಮೇಲೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಅಂದರೆ ಇದು ಸ್ಟಿಚಿಂಗ್ ಮಾರ್ಜಿನು, ಇದು ಅವ್ರದ್ದು ಫಿಟ್ಟಿಂಗ್ ಮಾರ್ಜಿನ್. ಸೊ ಈ ಕಡೆಯಿಂದ ಬಂದು ಇಲ್ಲಿಂದ ಇಲ್ಲಿಗೆ 4 ಇಂಚ್. ಓಕೆ, 4 ಇಂಚಿಗೆ ನೀವು ಒಂದು ಲೈನ್ ಹಾಕ್ಕೊಳ್ಳಿ. 4 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡಿದ ತಕ್ಷಣ ಬೈಸೆಪ್ಸ್ ಮೆಜರ್ಮೆಂಟ್ ಏನಿದೆ ಅಲ್ಲ ಅದನ್ನ ನೀವು ನೋಡಬೇಕಾಗುತ್ತೆ. ಇವ್ರ ಬೈಸೆಪ್ಸು 13 ಇಂಚ್ ಇದೆ. 13 ಇಂಚ್ ಒಳಗಡೆ ಅರ್ಧ ಅಂದರೆ 6.5 ಆಗುತ್ತೆ. ಸೊ 6.5ಗೆ ನಾನು ಇಲ್ಲಿ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ 6.5ಗೆ ಮಾರ್ಕ್ ಹಾಕಿದ್ದಾದ್ಮೇಲೆ ಇಲ್ಲಿ ನಾನು ಶೇಪ್ ಮಾಡ್ತೀನಿ. ಇಲ್ಲಿ ಶೇಪ್ ಮಾಡಿದ್ದಾದ್ಮೇಲೆ ಇವ್ರದ್ದು ಆರ್ಮ್ ಹೋಲ್ ಮೆಜರ್ಮೆಂಟ್ ಏನಿದೆ ಅಲ್ಲ ಅದು ಕರೆಕ್ಟಾಗಿ ಬರಬೇಕು. ಇವ್ರದ್ದು ಆರ್ಮ್ ಹೋಲ್ ಏನಿದೆ ಹೇಳಿ, ಅದು 16 ಇಂಚ್ ಇದೆ.
16 ಇಂಚು ನಾನು ಇಲ್ಲಿ ಬರ್ದಿರ್ತೀನಿ, ನೀವು ನೋಡಿ ಇದು ಎಷ್ಟು 6.5. ಓಕೆ, ಸೊ ಈಗ ಇದು 6.5 ತಗೊಂಡ್ರೆ ಇದು 16 ಇಂಚು ಕರೆಕ್ಟಾಗಿ ಬರಬೇಕು. ಸ್ಲೀವ್ಸ್ ಮಾರ್ಕಿಂಗ್ ಏನಿದೆ ಅಲ್ಲ ತುಂಬ ನೀಟಾಗಿ ಮಾಡಬೇಕು. ಯಾಕಂದ್ರೆ ಸ್ಲೀವ್ಸ್ ಮಾರ್ಕಿಂಗ್ ಹೆಚ್ಚು ಕಡಿಮೆ ಆಯ್ತಂದ್ರೆ ನೀವು ಸ್ಲೀವ್ಸ್ ಲಿಫ್ಟ್ ಮಾಡಬೇಕು, ಕೈ ಲಿಫ್ಟ್ ಮಾಡಬೇಕಂದ್ರೆ ಸ್ಲೀವ್ಸ್ ಟೈಟ್ ಆಗೋದು, ಆಮೇಲೆ ಹಿಂದ್ಗಡೆ ಕ್ರೀಸಸ್ ಬರೋದು, ಇದೆಲ್ಲ ಪ್ರಾಬ್ಲಮ್ ಸ್ಲೀವ್ಸ್ ಕಟಿಂಗ್ ಅಲ್ಲೇ ಇರುತ್ತೆ. ಸೊ ನೀವು ಸ್ಲೀವ್ಸ್ ಕಟಿಂಗ್ ಮಾಡಬೇಕಂದ್ರೆ ನೀಟಾಗಿ ಮಾಡಿ. ಆಮೇಲೆ ವಿಡಿಯೋ ಮಿಡ್ಲಲ್ಲಿ ಸ್ಕಿಪ್ ಮಾಡೋದು ಅದೆಲ್ಲ ಮಾಡಬೇಡಿ. ಯಾಕಂದ್ರೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ವಿಡಿಯೋನ ನೀಟಾಗಿ ನೋಡಿ, ಸ್ಕಿಪ್ ಮಾಡಲಾರ್ದಂಗೆ. ಓಕೆ, ಸೊ ಈಗ ಇದು ಸ್ಲೀವ್ಸ್ ನೋಡಿದ್ರಾ, ಈ ತರ ನೀವು ಪರ್ಫೆಕ್ಟ್ ಆಗಿ ಮಾರ್ಕ್ ಹಾಕೊಂಡ್ರೆ ನಿಮ್ ಬ್ಲೌಸ್ ಫಿಟ್ಟಿಂಗು ಕರೆಕ್ಟ್ ಆಗಿ ಬರುತ್ತೆ. ನಾನೀಗ ಏನ್ ಮಾಡ್ತಾ ಇದ್ದೀನಿ, ಇದು ಕರೆಕ್ಟ್ ಆಗಿ ಆರ್ಮ್ ಹೋಲು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಕಾಣ್ತಾ ಇರ್ಬೇಕಲ್ಲ, ಇಲ್ಲಿ 8 ಇಂಚು, 8 ಇಂಚ್ ಅಂದ್ರೆ ಅದರದ್ದು ಅರ್ಧ 16 ಇಂಚು. ಸೊ ಇದೇನಿದೆ ಅಗೇನ್ 13 ಇಂಚು. ಸೊ ಇವ್ರ ಮೆಷರ್ಮೆಂಟ್ ಏನಿದೆ, ಇವ್ರ ಸ್ಲೀವ್ಸ್ ಇಂದು ಇದೇನಿದೆ ಅಲ್ಲ, ಇದು ಸ್ಲೀವ್ಸ್ ಮೆಷರ್ಮೆಂಟು, ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಓಕೆ, ಕಟಿಂಗ್ ಮಾಡಬೇಕಂದ್ರೇನು ನಿಮ್ದು ಕಟಿಂಗ್ ಮಾರ್ಕಿಂಗ್ ಮೇಲೇನೆ ಇರಬೇಕು. ಮಾರ್ಕಿಂಗು ಕಟಿಂಗು ಎರಡೂ ತುಂಬಾ ನೀಟಾಗಿ 1 by 1 ಮಾಡಿಕೊಂಡ್ರೆ ನಿಮ್ಗೆ ಎಲ್ಲೂ ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನ ಈ ತರ ನೀಟಾಗಿ ಕಟಿಂಗ್ ಮಾಡಿ ನಾನು ತೆಗೆದ್ಬಿಡ್ತೀನಿ. ಸೊ ಇದು ತೆಗ್ದಿದ್ದಾದ್ಮೇಲೆ ನೀವೇನ್ ಮಾಡಬೇಕು, ಇಲ್ಲಿ ಒಂದು ಸ್ಮಾಲ್ ನಾಚ್ ಹಾಕೊಳ್ಬೇಕು. ಇದು ಯಾಕೆ ಅಂದ್ರೆ ಫಿಟ್ಟಿಂಗ್ ಎಕ್ಸಾಕ್ಟ್ಲಿ ಇಲ್ಲೇ ಬರಬೇಕು. ಈಗ ಸ್ಟಿಚಿಂಗ್ ಮಾಡಬೇಕಂದ್ರೆ ಇದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ನೀವು ನೋಡ್ತೀರಾ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಫ್ರಂಟ್ ಪಾರ್ಟಲ್ಲಿ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಓಕೆ, ಸೊ ಇದು ಶೇಪ್ ನೋಡ್ತಾ ಇದ್ದೀರಲ್ಲ, ಇದು ಕಟ್ ಮಾಡಿರೋ ಬಟ್ಟೆ ಲೀಫ್ ಥರ ಏನು ಶೇಪ್ ಇದೆ ಅಲ್ಲ, ಇದೇ ಥರ ನಿಮ್ಮದು ಸ್ಲೀವ್ಸು ನೀಟಾಗಿ ಶೇಪ್ ಆಗಿ ಬರಬೇಕು. ಶೇಪ್ ಆಗಿ ಬರ್ತಾ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಒಂದಿನ ಬಂದೇ ಬರುತ್ತೆ. ಓಕೆ, ಸೊ ಇದೇನಿದೆ, ಇದು ಸ್ಲೀವ್ಸ್ ಕಟಿಂಗ್. ಸ್ಲೀವ್ಸ್ ಕಟಿಂಗ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ನಾನು ನೆಕ್ಸ್ಟ್ ಬಾಡಿ ಎಕ್ಸ್ಪ್ಲೇನ್ ಮಾಡಿ